ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ನಿಖಿತಾ ರಾಮಕೃಷ್ಣ ಅಂತ. ನೀವು ಇವತ್ತು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀರಾ ಅಂದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಡೌನಲ್ಲಿ ಸಬ್ಸ್ಕ್ರೈಬ್ ಆಪ್ಷನ್ ಇದೆ, ಅಲ್ಲಿ ಹೋಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ನೆಕ್ಸ್ಟ್ ನಾನು ಯಾವೆಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ವಿಡಿಯೋ ಲೈಕ್ ಆದರೆ ಲೈಕ್ ಕೂಡ ಮಾಡಿ. ಓಕೆ, ಇವತ್ತಿನ ಕಂಟೆಂಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ತಮ್ನೇಲ್ಸ್ನ ನೋಡಿ ಎಲ್ಲರೂ ಹೇಳ್ತಾರೆ ಮೀಶೋದಲ್ಲಿ ಆ ಥರ ಪ್ರಾಡಕ್ಟ್ಸ್ ಎಲ್ಲ ಅವೈಲೇಬಲ್ ಇದೆ, ಒಂದು ಕಮ್ಮಿ ಬಜೆಟಲ್ಲಿ ನಿಮಗೊಂದು ಒಳ್ಳೆ ಪ್ರಾಡಕ್ಟ್ನ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಹೌದಾ, ಆಗಿದೆಯಾ, ಹಾಗಾದ್ರೆ ನಾನು ಚೆಕ್ ಮಾಡಬೇಕಲ್ವಾ ಅಂತ ಅಂದ್ಕೊಂಡು ನಾನು ಮೀಶೋದಿಂದ ಒಂದು ಮೊಬೈಲ್ ಹೋಲ್ಡರ್ನ ನೋಡಿದ್ದೀನಿ. ಇದೇನಿದೆ ವ್ಯಾಕ್ಯೂಮ್ ಸೆಕ್ಷನ್ ಮೊಬೈಲ್ ಹೋಲ್ಡರು ಇವಾಗ ಟ್ರೆಂಡಿಂಗಲ್ಲಿದೆ, ಫುಲ್ ಟ್ರೆಂಡಿಂಗಲ್ಲಿದೆ. ನೀವೆಲ್ಲಿ ನೋಡಿದ್ರೂ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಕಾರ್ ಡ್ರೈವಿಂಗ್ ಮಾಡುವಾಗ ಅಥವಾ ಕುಕ್ಕಿಂಗ್ ವಿಡಿಯೋಸು ಅಥವಾ ಏನಾದರೂ ಮೇಕಪ್ ವಿಡಿಯೋಸ್ ಮಾಡ್ತೀವಿ ಅಂದಾಗ ನಮಗೆ ಏನು ದೊಡ್ಡದಾಗಿರೋ ಟ್ರೈಪೋಡು ಸ್ಪೇಸ್ ಜಾಸ್ತಿ ತಗೊಳ್ಳೋದ್ರಿಂದ ಅದು ಅಷ್ಟು ಕರೆಕ್ಟಾಗಿ ಬರೋಲ್ಲ. ಅದರಲ್ಲಿ ನಿಮಗೆ ಟ್ರೈಪೋಡ್ ಲೆಗ್ಸ್ ವೀಡಿಯೋಸ್ ಕೂಡ ಬಂದುಬಿಡುತ್ತೆ ಕೆಲವೊಂದು ಸಲ ವೀಡಿಯೋದಲ್ಲಿ. ಸೊ ಅಂಥ ಟೈಮಲ್ಲೆಲ್ಲ ಇದು ವರ್ಕ್ ಆಗುತ್ತೆ. ಸೊ ಅದು ಯಾವ ಥರ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಮಾಡ್ಬೋದು, ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನನಗೂ ಗೊತ್ತಿಲ್ಲ, ಇವತ್ತೇ ಫಸ್ಟ್ ಟೈಮ್ ನಾನು ಓಪನ್ ಮಾಡ್ತಾ ಇರೋದು. ಇದ್ರ ಬಗ್ಗೆ ಏನಿದೆ ಅಂತ ನಾನು ನಿಮಗೂ ಹೇಳ್ಕೊಡ್ತೀನಿ. ಓಪನ್ ಮಾಡ್ತಾ ಇದ್ದೀನಿ. ಇದು ಅನ್ಲಾಕ್ದೇನೋ ಇದೆ, ಅಲ್ಲ ಸೈಡ್ಗೆ ಇಟ್ಬಿಡೋಣ. ಆಮೇಲೆ ನೆಕ್ಸ್ಟು ಮೈ ಗಾಡ್, ಇಷ್ಟೇನಾ? ಇಷ್ಟು ಚಿಕ್ಕದಾಗಿದೆ ನೋಡಿ, ಎಷ್ಟು ಚಿಕ್ಕದಾಗಿದೆ. ಇದರಲ್ಲೇ ನಾವು ಮೊಬೈಲ್ ವೀಡಿಯೋಸ್ ಎಲ್ಲ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ಒಂದು ವೈಪಿಂಗ್ಗೆ ಕ್ಲೋತು ಅಂದರೆ ನಿಮಗೆ ವೆಟ್ ಮತ್ತು ಡ್ರೈ ಎರಡು ಬಂದಿದೆ. ಇದು ಮತ್ತೊಂದು ಮ್ಯಾಗ್ನೆಟಿಂಗ್ದು ಇದು ಬಂದಿದೆ. ಇದು ಏನಂದರೆ ನಿಮ್ಮದು ನಾರ್ಮಲಾಗಿ ಐಫೋನ್ಸ್ ಇದ್ದರೆ ಐಫೋನ್ಸ್ಗೆ ಇದರ ಅಗತ್ಯ ಇರಲ್ಲ. ನಾರ್ಮಲ್ ನೀವು ಕವರ್ ಏನಿರುತ್ತೆ ಐಫೋನ್ ಕವರ್ನ ರಿಮೂವ್ ಮಾಡ್ಕೊಂಡು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಬಟ್ ಐಫೋನ್ ಇಲ್ಲ, ನಾರ್ಮಲ್ ಆ್ಯಂಡ್ರಾಯ್ಡ್ ಯೂಸರ್ ಆಗಿದ್ದರೆ ನೀವು ಇದನ್ನು ನೀಟಾಗಿ ಮೊಬೈಲ್ನ ಏನಿದೆ ನೀಟಾಗಿ ಒರೆಸ್ಕೊಂಡು ಅದು ಈ ವೈಪರಲ್ಲಿ ಫುಲ್ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಫಿಕ್ಸ್ ಮಾಡಿಕೊಂಡ್ರೆ ಅದು ಸ್ಟಿಕ್ ಆಗುತ್ತೆ. ಇದೇನಿದೆ ಅದು ನಾನು ತೆಗೆದಿಲ್ಲ ಇನ್ನೂ, ಅದನ್ನ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಸೊ ಫಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಈ ಥರ ಇದೆ ನೋಡಿ, ಇದು ಈ ಥರ ಬರುತ್ತೆ. ಜಸ್ಟ್ ಕ್ರೇಜಿ, ಏನೆಲ್ಲ ಇನ್ವೆನ್ಷನ್ ಆಗುತ್ತೆ ಎಲ್ಲ. ನಾನಿನ್ನು ನಿಮಗೆ ಯಾವ ಥರ ಏನು ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಏನು ಫೋನ್ ಇದೆ ಅದನ್ನು ಇದ್ರ ಮೇಲೆ ಈ ಥರ ಇಟ್ಕೊಂಡು ನಾರ್ಮಲಾಗಿ ನೀವು ಕುಕ್ಕಿಂಗ್ ವಿಡಿಯೋಸ್ ಏನಾದರೂ ಮಾಡ್ತೀರಾ ಅಂದರೆ ಇದನ್ನು ಎಲ್ಲಾದರೂ ಫಿಕ್ಸ್ ಮಾಡ್ಕೋಬೋದು. ಫಿಕ್ಸ್ ಅಂದರೆ ನೋಡಿ ಈ ಥರ. ಅಯ್ಯೋ, ಇದು ಏನಿದು ಆಗಲ್ವಾ, ಏನು ಕತೆ? ಫೋನ್ನ ಯಾವ ಥರ ಇಟ್ಕೋಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಇದನ್ನು ಆಫ್ ಮೋಡಲ್ಲಿ ಇಟ್ಕೋಬೇಕು ನಾವು. ಆವಾಗ ಅದು ಏನಿದೆ ಸ್ಟಿಕ್ ಆಗಿದೆ ಅದು ಹೊರಗಡೆ ಬರುತ್ತೆ. ಫಸ್ಟು ಇಡೋ ಮುಂಚೆ ಈ ಥರ ಇಟ್ಕೊಂಡು ಆನ್ ಸ್ಟಿಕ್ ಆಗಿಬಿಡುತ್ತೆ ಅಷ್ಟೇ. ಆಮೇಲೆ ನಮ್ಮ ಫೋನ್ ಏನಿದೆ ಅದು ಮ್ಯಾಗ್ನೆಟ್ಗೆ ಇದು ವರ್ಕ್ ಆಗುತ್ತೆ. ನಾನು ಇವಾಗ ಐಫೋನಲ್ಲಿ ವೀಡಿಯೋ ಮಾಡ್ತಾ ಇರೋದು. ಸೊ ಅದನ್ನು ಇದಕ್ಕೆ ಮಾಡಿದ್ರೆ ನಂದು ಹಳೆ ಫೋನ್ ಇದೆ, ಅದ್ರ ಸ್ಕ್ರೀನ್ ಕ್ಯಾಮೆರಾ ಅಷ್ಟು ಚೆನ್ನಾಗಿಲ್ಲ. ಸೊ ಅದಕ್ಕೋಸ್ಕರ ಈ ಫೋನಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇದೇನಿದೆ ಮ್ಯಾಗ್ನೆಟ್ಟು, ಅಯ್ಯೋ ಏನೇನೋ ಮಾತಾಡ್ತೀನಿ. ಫಸ್ಟು ಜಸ್ಟ್ ಥಿಂಗ್ಸ್ ಗೈಸ್, ಸ್ವಲ್ಪ ಕೆಲವೊಂದು ವಿಷಯಗಳೆಲ್ಲ ನಮಗೆ ಕಲ್ತ್ಕೊಳ್ಳೋಕ್ಕೆ ತುಂಬ ವಿಷಯಗಳಿರುತ್ತೆ. ನಾವು ಅದನ್ನ ಕಲ್ತ್ಕೊಳ್ತಾ ಇರಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ತುಂಬ ಹೊತ್ತಿಂದ ಯೋಚನೆ ಮಾಡಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಫಸ್ಟು ವೆಟ್ನ ನಾನು ಯೂಸ್ ಮಾಡ್ತೀನಿ, ಆಮೇಲೆ ಡ್ರೈನ. ಆಯಿತಾ? ಅಯ್ಯಯ್ಯೋ, ಇವಾಗ ವಿಡಿಯೋನ ಜಾಸ್ತಿ ಡ್ರ್ಯಾಗ್ ಎಲ್ಲ ಮಾಡಲ್ಲ, ಮತ್ತು ನಿಮಗೆ ಬೇಜಾರಾಗಿ ಹೋಗ್ಬಿಡುತ್ತೆ.
ಸೊ ಇದನ್ನ ಸ್ಕ್ರೀನ್ಗೆ ಇಲ್ಲಿ ಎಲ್ಲಿ ಸ್ಪೇಸ್ ಇದೆ ಅಲ್ಲಿ ಒರೆಸ್ಕೊಬಿಟ್ಟು ಡಸ್ಟೆಲ್ಲ ಹೋಗಿಬಿಡುತ್ತೆ, ಆಯಿತಾ? ಈ ಥರ ಮಾಡಿ. ಓಹ್, ಫೋನ್ ಗಲೀಜಾಗಿದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ಎಷ್ಟು ಡಸ್ಟ್ ಇದೆ ಏನಂತ ಇದರಲ್ಲಿ ನೋಡ್ಬೋದು. ಇದು ಡ್ರೈ, ನಾರ್ಮಲ್ ಒಂದು ಟಿಶ್ಯೂ ಪೇಪರ್ ಥರ ಇದೆ, ಗೊತ್ತಾಯ್ತಾ ಗೈಸ್? ಇದನ್ನ ಓಕೆ, ಇಷ್ಟೇ ಚಿಕ್ಕದು ನೋಡಿ, ಇಷ್ಟೇ ಚಿಕ್ಕದಾಗಿದೆ. ಜಸ್ಟ್ ಒಂದು ಎಲ್ಲಿ ಪ್ಲೇಸ್ ಇದೆ ಅಲ್ಲಿ ಇದನ್ನ ಒರೆಸ್ಕೊಂಡ್ರೆ ಆಯಿತು. ನೀಟಾಗಿರಬೇಕು, ಆವಾಗ ನಿಮಗೆ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ. ಓಕೆ, ಇದೇನಿದೆ ರಿಂಗು, ಇದು ಮ್ಯಾಗ್ನೆಟ್ಟು. ಸೊ ಇದನ್ನು ನೀವು ಅಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳುವಾಗ ನಿಮ್ಗೆ ಈಸಿ ಇರುತ್ತೆ. ಇವಾಗ ನಾನೇನಿದೆ ಸ್ಟಿಕ್ಕರ್ ಅದು ರಿಮೂವ್ ಮಾಡಿಕೊಂಡೆ. ತುಂಬಾ ಗಮ್ ಮಾತ್ರ ಪವರ್ಫುಲ್ ಆಗಿದೆ ಗೈಸ್. ಜಸ್ಟ್ ಥಿಂಕ್ ಇಲ್ಲಿ ಈ ಥರ ಫಿಕ್ಸ್ ಮಾಡ್ಕೊಬಿಡ್ಬೇಕು, ನಿಮಗೆ ಅವಾಗ ನೀಟಾಗಿ ಫಿಕ್ಸ್ ಆಗುತ್ತೆ. ಸೊ ಇವಾಗ ಏನಿದೆ ನಾನು ವಿಡಿಯೋ ಇದು ಮಾಡ್ಕೊಳ್ಳೋಕ್ಕೆ, ಇಷ್ಟೇ ಸಿಂಪಲ್. ಇದರಿಂದ ನೀವು ವಿಡಿಯೋನ ಯಾವ ಥರ ಆದರೂ ಮಾಡ್ಕೋಬೋದು. ಇವಾಗ ಜಸ್ಟ್ ಥಿಂಕ್ ಈ ಥರ ಮಾಡ್ಕೋಬೋದು. ಆಮೇಲೆ ಅಯ್ಯಯ್ಯೋ ಗಮ್ ಅಂಚಿ ಒಂದೆರಡು ನಿಮಿಷ ರೆಸ್ಟ್ ಕೊಡಬೇಕು. ಅದರೊಳಗಡೆನೇ ಹೆವಿ ಅರ್ಜೆಂಟ್, ಏನು ಮಾಡ್ಕೊಳಕ್ಕಾಗಲ್ಲ. ಸೊ ಇದಕ್ಕೆ ಫ್ರೆಂಡ್ಸ್ ನೀವು ಒಂದು 2-3 ಮಿನಿಟ್ಸ್ ರೆಸ್ಟ್ ಕೊಡಬೇಕು. ಅದು ಅಂಟಿ ಸ್ಟಿಕ್ಕಾಗಿ ಗಟ್ಟಿ ಆದಮೇಲೆ ಆಮೇಲೆ ನೀವು ನಿಧಾನಕ್ಕೆ ಟ್ರಯಲ್ ನೋಡ್ಬೋದು. ನಾನು ಇಲ್ಲಿ ಬೇಗನೆ ಓಪನ್ ಮಾಡಿ ಡೆಮೋ ಕೊಟ್ಬಿಟ್ಟೆ. ಸೊ ಜಸ್ಟ್ ಇದು ಓಕೆ. ಇದು ಇದರಿಂದಗಡೆ ಇನ್ನೊಂದು ಕವರ್ ಇಟ್ಟಿಟ್ಕೊಂಡಿದ್ದೀನಿ ಅನಿಸುತ್ತೆ, ಅದಕ್ಕೋಸ್ಕರ ಇದೇನೋ ಆ ಥರ ಆಗಿದೆ ಅನಿಸುತ್ತೆ. ಇಟ್ಸ್ ಓಕೆ. ನಿಮಗೆ ನನ್ನ ಡೆಮೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ಸಿಗ್ತೀನಿ ಒಂದೊಳ್ಳೆ ವಿಡಿಯೋ ಮೂಲಕ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.